ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 18th ಕ್ವಶನಲ್ಲಿದ್ದೀವಿ. ಕ್ವಶನ್: ಎ ಸ್ಪೈರಲ್ ಈಸ್ ಮೇಡ್ ಅಪ್ ಆಫ್ ಸಕ್ಸೆಸಿವ್ ಸೆಮಿ ಸರ್ಕಲ್ಸ್. ಒಂದು ಸ್ಪೈರಲ್ ಥರ ಒಂದು ಡ್ರಾಯಿಂಗ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. Successive semicircles with centers alternately at A and B. ಒಂದೊಂದು ಸೆಮಿಸರ್ಕಲ್ ಮಾಡಿ ಒಂದು ಸ್ಪೈರಲ್ ಥರ ಆಕೃತಿ ಮಾಡಿದ್ದಾರೆ ಸ್ಟ್ರಕ್ಚರು. ಎ ಆ್ಯಂಡ್ ಬಿ ಅಂದರೆ ಒಂದು ಸೆಮಿಸರ್ಕಲ್ಲು ಎ ಸೆಂಟರ್ ಇಟ್ಕೊಂಡು ಹಾಕಿದ್ದಾರೆ ಸೆಮಿಸರ್ಕಲ್ನ, ಇನ್ನೊಂದು ಸೆಮಿಸರ್ಕಲ್ಲು ಬಿ ಇಂದ ಹಾಕಿದ್ದಾರೆ, ಬಿನ ಸೆಂಟರ್ ಆಫ್ ದ ಸರ್ಕಲ್ ಇಟ್ಕೊಂಡು. ನೆಕ್ಸ್ಟ್ ಎ ಇಂದ ಇನ್ನೊಂದು ಸೆಮಿ ಸರ್ಕಲ್ಲು, ಮತ್ತು ಬಿ ಇಂದ ಸೆಮಿ ಸರ್ಕಲ್ಲು, ಅದೇ ಥರ ಕಂಟಿನ್ಯೂ ಮಾಡಿದ್ದಾರೆ. ಒಂದೊಂದು ಸೆಮಿ ಸರ್ಕಲ್ಲು ರೇಡಿಯಸ್ ಎಷ್ಟು ಅಂದರೆ ಆಫ್ ರೇಡಿಯೈ 0.5 ಸೆಂಟಿಮೀಟರ್, 1 ಸೆಂಟಿಮೀಟರ್, 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಎಕ್ಸೆಟ್ರಾ. ರೇಡಿಯಸ್ಸು ಅರ್ಧ ಸೆಂಟಿಮೀಟರು, 1 ಸೆಂಟಿಮೀಟರ್, 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಆ ಥರ ಇಟ್ಕೊಂಡು ಸೆಮಿ ಸರ್ಕಲ್ ಹಾಕ್ಕೊಂಡು ಹೋಗಿದ್ದಾರೆ. ಇದು ಸ್ಪೈರಲ್ ಥರ ಸ್ಟ್ರಕ್ಚರ್ ಬಂದಿದೆ. ನೆಕ್ಸ್ಟ್, ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ಸಚ್ ಎ ಸ್ಪೈರಲ್ ಮೇಡ್ ಅಪ್ ಆಫ್ 13 ಕಾನ್ಸಿಕ್ಯೂಟಿವ್ ಸೆಮಿ ಸರ್ಕಲ್ಸ್. ಇದೇ ಥರ 13 ಸೆಮಿ ಸರ್ಕಲ್ಸ್ ಹಾಕಿದ್ರೆ ಅದರ ಟೋಟಲ್ ಲೆಂತ್ ಎಷ್ಟು? 13 ಸೆಮಿ ಸರ್ಕಲ್ನ ಟೋಟಲ್ ಲೆಂತ್ ಎಷ್ಟು? ಟೋಟಲ್ ಅಂದರೆ ನಾವು ಎಷ್ಟು ಕಂಡುಹಿಡಿಬೇಕು. ಈಗ ಮೊದಲನೇ ಸೆಮಿ ಸರ್ಕಲ್ ಎಷ್ಟಿದೆ ಅದರದ್ದು ಸರ್ಕಂಫರೆನ್ಸು ಕಂಡುಹಿಡಿಯೋದ್ರೆ ಅದೇ ಲೆಂತ್. ಫಸ್ಟು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು 2πr. ಇದು ಫಾರ್ಮುಲಾ. ಇದು ಒಂದು ಸರ್ಕಲ್ದು, ಆದರೆ ಅವರು ಫುಲ್ ಸರ್ಕಲ್ ಹಾಕಿಲ್ಲ, ಸೆಮಿ ಸರ್ಕಲ್ ಹಾಕಿದ್ದಾರೆ, ಅಂದರೆ ಅರ್ಧ ಸರ್ಕಲ್ಲು. ಅಂದರೆ ಅರ್ಧ ಸರ್ಕಲ್ಗೆ ಸರ್ಕಂಫರೆನ್ಸ್ ಎಷ್ಟಾಗುತ್ತೆ? 2πr ಅಲ್ಲಿ ಅರ್ಧ ಆಗುತ್ತೆ. ದೆನ್ ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್ ಇಸ್ ಈಕ್ವಲ್ ಟು 2πr ಡಿವೈಡ್ ಬೈ 2. 2πr ಅಲ್ಲಿ ಅರ್ಧ ಇಸ್ ಈಕ್ವಲ್ ಟು ಡಿನಾಮಿನೇಟರು ನ್ಯೂಮರೇಟರ್ 2 ಕ್ಯಾನ್ಸಲ್ ಆಗುತ್ತೆ, πr. ಈಗ ಈ ಕ್ವಶನಲ್ಲಿರೋ ಒಂದು ಸೆಮಿ ಸರ್ಕಲ್ ಸರ್ಕಂಫರೆನ್ಸ್ ಆ ಲೆಂತ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಯಾವುದು? πr. ಪೈಗೆ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 22/7. ಆಮೇಲೆ ಫಸ್ಟ್ ಸೆಮಿ ಸರ್ಕಲ್ಲು ಎಷ್ಟಿರುತ್ತೆ ಲೆಂತು? ಫಸ್ಟ್ ಸೆಮಿ ಸರ್ಕಲ್ಗೆ ರೇಡಿಯಸ್ಸು 0.5 ಇದೆ. πr 22/7 ಇಂಟು r ರೇಡಿಯಸ್ 0.5, 22 ಇಂಟು 0.5 ಮಾಡಿದ್ರೆ 11 ಬರುತ್ತೆ. ಅಂದರೆ 22 ಅರ್ಧ 11. ಡಿನಾಮಿನೇಟರಲ್ಲಿ 7 ಹಂಗೆ ಇರುತ್ತೆ. ಫಸ್ಟ್ ಸೆಮಿ ಸರ್ಕಲ್ಲು 11/7 ಸೆಂಟಿಮೀಟರ್ ಲೆಂತ್ ಅಥವಾ ಸರ್ಕಂಫರೆನ್ಸ್ ಎಲ್ಲ ಒಂದೇ ಆ ಸೆಮಿ ಸರ್ಕಲ್ದು. ಆಮೇಲೆ ಸೆಕೆಂಡ್ ಸೆಮಿ ಸರ್ಕಲ್ಲು ಫಾರ್ಮುಲಾ πr, ಯಾಕಂದರೆ ಇದು ಸೆಮಿ ಸರ್ಕಲ್ಲು. ಪೈ ವ್ಯಾಲ್ಯೂ 22/7 ಇಂಟು ಎರಡನೇ ಸೆಮಿ ಸರ್ಕಲ್ಲು ಎಷ್ಟು ರೇಡಿಯಸ್ಸು? 1 ಸೆಂಟಿಮೀಟರ್. 22/7 ಇಂಟು 1 ಇಸ್ ಈಕ್ವಲ್ ಟು 22/7 ಸೆಂಟಿಮೀಟರ್. ಆಮೇಲೆ ಥರ್ಡ್ ಸೆಮಿ ಸರ್ಕಲ್ಲು πr 22/7 ಇಂಟು r ರೇಡಿಯಸ್ 1.5, ಆನ್ಸರ್ 33/7 ಸೆಂಟಿಮೀಟರ್ ಆ್ಯಂಡ್ ಸೋ ಆನ್. ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಷ್ಟು? 13 ಸೆಮಿ ಸರ್ಕಲ್ ಆಗೋವರೆಗೂ. ಆಮೇಲೆ ದೆನ್ ದ AP ವಿಲ್ ಬಿ 11/7, 22/7, 33/7. ಅದೇ ಥರ ಕಂಟಿನ್ಯೂ ಆಗುತ್ತೆ ಅಪ್ ಟು A13. 13th ಟರ್ಮ್ವರೆಗೂ ಇದೇ ಥರ ಕಂಟಿನ್ಯೂ ಆಗುತ್ತೆ.
ಈಗ ನಮ್ಗೆ ಏನೇನು ಗೊತ್ತು, ಏನೇನು ಕಂಡುಹಿಡಿಬೇಕು ನೋಡೋಣ. ಎ ಗೊತ್ತಿದೆ, ಫಸ್ಟ್ ಟರ್ಮ್ 11/7. ಆಮೇಲೆ ಎನ್ ನಂಬರ್ ಆಫ್ ಟರ್ಮ್ಸ್ ಗೊತ್ತಿದೆ 13, 13 ಸೆಮಿ ಸರ್ಕಲ್. ಡಿ ಕಾಮನ್ ಡಿಫರೆನ್ಸ್, ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮ್ ಕಳೆಯೋದು. 22/7 ಮೈನಸ್ 11/7 ಇಸ್ ಈಕ್ವಲ್ ಟು 11/7. ಆನ್ಸರ್ 11/7 ಅಂದರೆ ಎ 11/7. ನಂಬರ್ ಆಫ್ ಟರ್ಮ್ಸ್ 13, ಕಾಮನ್ ಡಿಫರೆನ್ಸ್ 11/7. ನೆಕ್ಸ್ಟ್ ನಾವು ಕಂಡುಹಿಡಿಯಬೇಕಾಗಿರೋದು ಸಮ್ 13. ಎಸ್ 13 ಅಂದರೆ 13 ಟರ್ಮ್ಸ್ದು ಟೋಟಲ್ ಕಂಡುಹಿಡಿಯಬೇಕು. ಫಾರ್ಮುಲಾ, ಫಿಫ್ತ್ ಫಾರ್ಮುಲಾ, 5ನೇ ಫಾರ್ಮುಲಾ ಟೋಟಲ್ದು. ಎಸ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1d. ವ್ಯಾಲ್ಯೂ ಎಲ್ಲ ಗೊತ್ತಿದೆ, ಹಾಕೋಣ. ಎಸ್ ಇಸ್ ಈಕ್ವಲ್ ಟು n 13, a 11/7 ಮತ್ತು n 13, d 11/7. ಸಮ್ ಎಸ್ ಇಸ್ ಈಕ್ವಲ್ ಟು 11/2 ಇಂಟು 2 ಇಂಟು 11/7 ಪ್ಲಸ್ 13 ಮೈನಸ್ 1 ಇಂಟು 11/7. ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು 13/2 ಬ್ರ್ಯಾಕೆಟಲ್ಲಿ 2 ಇಂಟು 11/7 ಅಂದರೆ ಡಿನಾಮಿನೇಟರಲ್ಲಿ 7 ಹಂಗೆ ಬರ್ಕೊಳ್ಳೋದು. ನ್ಯೂಮರೇಟರಲ್ಲಿ 2 ಇಂಟು 11 22 ಪ್ಲಸ್ 13 ಮೈನಸ್ 1 12, 13ರಲ್ಲಿ 1 12 ಇಂಟು 11/7. ಡಿನಾಮಿನೇಟರಲ್ಲಿ 7 ಹಂಗೆ ಬರ್ಕೊಳ್ಳೋಣ. ನ್ಯೂಮರೇಟರಲ್ಲಿ 12, 13ರಲ್ಲಿ 1 12, 12 ಇಂಟು 11 132. ಎಸ್ ಇಸ್ ಈಕ್ವಲ್ ಟು 13/2 ಇಂಟು 22/7 ಪ್ಲಸ್ 132/7. ಬ್ರ್ಯಾಕೆಟಲ್ಲಿ 2 ಫ್ರ್ಯಾಕ್ಷನ್ಸ್ ಇದೆ, ಅದು ಆ್ಯಡ್ ಮಾಡಬೇಕು. ಡಿನಾಮಿನೇಟರ್ ಸೇಮ್ ಇದೆ. ಎಸ್ ಇಸ್ ಈಕ್ವಲ್ ಟು 13/2 ಇಂಟು ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲಿ ಸೇಮ್ ಏನು ಬೇಕಾಗಿಲ್ಲ, 7 ಹಂಗೆ ಬರ್ಕೊಳ್ಳೋದು. ನ್ಯೂಮರೇಟರಲ್ಲಿ 132 ಪ್ಲಸ್ 22, 132 ಪ್ಲಸ್ 22 154. ನೆಕ್ಸ್ಟ್ 154ರಲ್ಲಿ 154 ಡಿವೈಡ್ ಬೈ 2. 2ರಿಂದ 154 ಮಾಡಿದ್ರೆ 77 ಬರುತ್ತೆ. ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. 13 ಇಂಟು 77/7, 77/7 ಮಾಡಿದ್ರೆ 11 ಬರುತ್ತೆ, ಅಲ್ಲ 11 ಬರುತ್ತೆ. ಸಮ್ ಇಸ್ ಈಕ್ವಲ್ ಟು 13 ಇಂಟು 11 ಎಷ್ಟು? ಆನ್ಸರ್ 143 ಸೆಂಟಿಮೀಟರ್. 13 ಸೆಮಿ ಸರ್ಕಲ್ ಟೋಟಲ್ ಲೆಂತು 143 ಸೆಂಟಿಮೀಟರ್. ಥ್ಯಾಂಕ್ ಯು.